ಭಿಕ್ಷಾಲಯ ಅಂತ ಕರೀತಾರೆ. ಹಳೆ ಹೆಸರು ಭಿಕ್ಷಾಲಯ, ಇವಾಗ ಬಿಚ್ಚಾಲಯ ಅಂತ ಆಗಿದೆ. ಮಂತ್ರಾಲಯಕ್ಕೆ ಹೋಗಿ ಬಂದ್ರ ನೀವೆಲ್ಲಾರು? ಮಂತ್ರಾಲಯದ ಹಳೆ ಹೆಸರು ಮಾಂಚಾಲಯ, ಇವಾಗ ಮಂತ್ರಾಲಯ ಅಂತ ಆಗಿದೆ. ನೀವೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಂತ್ರ ಕೇಳಿದಿರಲ್ವಾ? ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪ್ಪಣ್ಣಾಚಾರ್ಯವರು. ಅಪ್ಪಣ್ಣಾಚಾರ್ಯವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಅವರು ಹುಟ್ಟಿದಂತಹ ಸ್ಥಳ ಇದೇ ಊರಲ್ಲಿ. ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗಿಲ್ಲ ಮುಂಚೆ 13 ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗಳವರು ಇದೇ ಕ್ಷೇತ್ರದಲ್ಲಿ ಇದ್ದಿದ್ದು. ಅವರಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸ್ತಿದೆ ಎಲ್ಲರಿಗೂ. ಇದೇ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಒಂದಲ್ಲ ಎರಡಲ್ಲ 13 ವರ್ಷ ಕಾಲ ಅಂದ್ರೆ 13 ಇಯರ್ಸ್ ರಾಯರು ಇಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು. ರಾಘವೇಂದ್ರ ಸ್ವಾಮಿಗಳವರ ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಕಟ್ಟೆ, ಜಪದ ಕಟ್ಟೆ ರಾಯರು ಅಂತ ಕರೆಯೋದು. ರಾಯರಿಗೆ ಪ್ರತಿನಿತ್ಯನು ಅವರಿಲ್ಲಿ ಊಟ ಮಾಡೋ ಭೋಜನ ಮಾಡೋ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಕಡಲೆಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ಮೊನ್ನೆ ಗಣೇಶ ಚತುರ್ಥಿ ಗಣಪತಿ ಹಬ್ಬ ಬಂದಾಗ ದೇವರ ನೈವೇದ್ಯಕ್ಕೆ ನೀವೆಲ್ಲ ಊರಣದ ಕಡುಬು ಅಂತ ಮಾಡ್ತೀರಿ. ಊರಣದ ಕಡುಬು ಅಂದ್ರೆ ಮೋದಕ ಅಂತ ಕರಿತೀರಿ. ಅದು ರಾಯರಿಗೆ ಇಷ್ಟವಾದ ಫೇವ್ರೆಟ್ ಪದಾರ್ಥ. ರಾಯರ ಊಟ ಮಾಡುವ ಸಮಯದಲ್ಲಿ ಅವರ ಶಿಷ್ಯರ ಅಪ್ಪಣ್ಣಾಚಾರ್ಯವರು ಮಾಡಿಕೊಡ್ತಾ ಇದ್ರು. ಇವಾಗೂ ನೀವು ನೋಡ್ಬೋದು 400 ವರ್ಷದ ಹಿಂದ್ಗಡೆ ರಾಯರಿಗೆ ಬಳಸ್ತಿರುವಂತಹ ಗ್ರೈನಿಂಗ್ ಸ್ಟೋನ್ ಅಂದ್ರೆ ವರಳಕಲ್ಲು ರುಬ್ಬಗುಂಡು ಇವಾಗೂ ಇದೆ. ಅಲ್ಲಿ ಮೇಲ್ಗಡೆ ಬರ್ತದೆ, ಹೋಗ್ತಾ ನೋಡ್ಕೊಂಡು ಹೋಗಿ. ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಅಪ್ಪಣ್ಣಾಚಾರ್ಯವರ ಬೃಂದಾವನ ಅಲ್ಲ ಇದು. ಅಪ್ಪಣ್ಣಾಚಾರ್ಯವರ ಕಟ್ಟಿದಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಏಕಶಿಲಾ ಬೃಂದಾವನ. ಏಕಶಿಲಾ ಅಂದ್ರೆ ಒಂದೇ ಶಿಲೆ, ಒಂದೇ ಕಲ್ಲಲ್ಲಿ ಬೃಂದಾವನ ಕಟ್ಟಿದ್ದು. ರಾಘವೇಂದ್ರ ಸ್ವಾಮಿಗಳವರು ಅವರ ಶಿಷ್ಯರಿಗೆ ಜ್ಯೋತಿ ರೂಪದಿಂದ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ. ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ, ಒಂದೇ ಶಿಲೆ ಕಾಣಿಸ್ತದೆ. ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಮ್ಗೆಲ್ಲೋ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮಂತ್ರಾಲಯಕ್ಕೆ ಹೋಗಿ ಬಂದ್ರಲ್ವಾ ನೀವೆಲ್ಲಾರು? ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೂ ಇಲ್ಲೇ ಇರೋ ಬೃಂದಾವನಕ್ಕೆ ಏನು ಇತಿಹಾಸ ಏನಿದೆ ಅಂದ್ರೆ, ಇಲ್ಲಿಂದ ರಾಘವೇಂದ್ರ ಸ್ವಾಮಿಗಳವರು ಅವರ ಸಜೀವವಾಗಿ ಬೃಂದಾವನ ಆಗ್ತಾರೆ. ಮಂತ್ರಾಲಯದಲ್ಲಿ ಇರೋದು ರಾಯರು ಜೀವಂತವಾಗಿ ಕೂತಿದ್ದು ಇಲ್ಲೆಲ್ಲ, ಇಲ್ಲಿಂದ ಹೋಗಿ ಅವರು ಬೃಂದಾವನ ಆಗ್ತಾರೆ. ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೆ ನೀವೆಲ್ಲ ಏನಂತ ಕರೀತೀರಿ? ಜೀವ ಸಮಾಧಿ. ರಾಯರು ಆಯ್ಕೆಯಾಗಿದ್ದು ಕೂತಿದ್ದಂತ ಏನೋ ಕರೀತೀರಿ. ಯಾರು ಹಾಗೆ ಕರಿಬಾರದು. ಮೂಲ ಬೃಂದಾವನ ಅಂತ ಕರಿಬೇಕು. ಏನಂತ ಕರಿಬೇಕು? ರಾಯರ ಬೃಂದಾವನ ಆಗ್ಬೇಕಾದ್ರೆ 700 ವರ್ಷ 700 ಇಯರ್ಸ್ ನಾನು ಜೀವಂತವಾಗಿರ್ತೇನೆ ಈ ಕಲಿಯುಗದಲ್ಲಿ. ಬೃಂದಾವನ ಕೆಳಗಡೆ ನಾನು ದೇಹ ಬಿಟ್ಟು ಹೋಗಲ್ಲ. ಈ ಕಲಿಯುಗದಲ್ಲಿ ಯಾರು ನನ್ನ ಕ್ಷೇತ್ರಕ್ಕೆ ಬಂದು ಅವರ ಇಷ್ಟಾರ್ಥ ಸಿದ್ಧಿ ಕೇಳ್ತಾರೋ ಅವರೆಲ್ಲರಿಗೂ ಲೋಕ ಕಲ್ಯಾಣಕ್ಕೋಸ್ಕರ ನಾನು ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ಅವರು ಬೃಂದಾವನ ಆಗಿದ್ದು. ವರ್ಷಕ್ಕೆ ಒಂದು ಸಲ ಆಗಸ್ಟ್ ತಿಂಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಆಗಿದ್ದ ದಿವಸ ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ಬರ್ತದೆ ಆಗಸ್ಟ್ ತಿಂಗಳಲ್ಲಿ. ಮೊನ್ನೆ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ಆಯ್ತು. ಎಷ್ಟನೇ ಆರಾಧನೆ ಅದು? ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಆಗಿ ಮೊನ್ನೆ ಆಗಸ್ಟ್ ತಿಂಗಳಿಗೆ 354 ವರ್ಷ ಆಯ್ತು. 354 ಇಯರ್ಸ್ ಆಯ್ತು. ಅವರಿನ್ನ 346 ವರ್ಷ ಜೀವಂತವಾಗಿರ್ತಾರೆ. ಆ ಬೃಂದಾವನ ಆದ ಮೇಲೆ ರಾಘವೇಂದ್ರ ಸ್ವಾಮಿಗಳವರು ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ಯವರ ಕೈಯಲ್ಲಿ ಹೇಳಿ ಮಾಡಿಸ್ಕೊಂಡಿರುವಂತಹ ಫಸ್ಟ್ ಏಕಶಿಲಾ ಬೃಂದಾವನ. ಮಂತ್ರಾಲಯದಲ್ಲಿ ಬೃಂದಾವನ ಆದ್ಮೇಲೆ ಫಸ್ಟ್ ಏಕಶಿಲಾ ಬೃಂದಾವನ ಆಗಿದಂತಹ ಜಾಗ ಇದು. ನೀವು ಬಂದಿದಂತಹ ಈ ಜಾಗ ಮಾಮೂಲಿ ಕ್ಷೇತ್ರ ಅಲ್ಲ, ತುಂಬಾ ಜಾಗೃತವಾದ ಕ್ಷೇತ್ರ. ಇವಾಗೂ ಸಹ ಮಧ್ಯರಾತ್ರದಲ್ಲಿ ಈಗಾಗಲೇ ಎಷ್ಟೋ ಜನ ನೋಡಿದ್ದಾರೆ. ಮಧ್ಯರಾತ್ರದಲ್ಲಿ ಮಂತ್ರಾಲಯ ಕ್ಷೇತ್ರ ಇಂತ ಒಂದು ಜ್ಯೋತಿ ರೂಪ ಈ ಬೃಂದಾವನ ಒಳಗಡೆ ಒಂದು ಜ್ಯೋತಿ ಪ್ರವೇಶ ಆಗ್ತದೆ ಅಂತ ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರು ಜ್ಯೋತಿ ರೂಪದಲ್ಲಿ ಇವಾಗೂ ಈ ಬಿಚ್ಚಾಲೆ ಕ್ಷೇತ್ರಕ್ಕೆ ಈ ಬೃಂದಾವನ ಒಳಗಡೆ ಪ್ರವೇಶ ಆಗ್ತಾರೆ ಅಂತ. ಇವಾಗಿರೋರು ಬಂದು ಅಪ್ಪಣ್ಣಾಚಾರ್ಯವರ 6th ಜನರೇಷನ್ ಅಂತ ಕರೀತೇವೆ. 6th ಅಂದ್ರೆ 6ನೇ ಜನರೇಷನ್ ಅಂತ. ಈ ಮಠ ಎಲ್ಲ ನೋಡ್ಕೊಂಬುದಲ್ಲ ನಾವೇ. ಈ ಕ್ಷೇತ್ರದಲ್ಲಿ ರಾಯರಿರೋ ಕಾಲದಲ್ಲಿ ಇಲ್ಲಿ ಏನು ಸಂಪ್ರದಾಯ ಪ್ರಾರಂಭವಾಗಿದನೋ ನಾವು ಅದೇ ಮುಂದುವರ್ಸ್ಕೊಂಡ್ ಬರ್ತಾ ಪ್ರತಿನಿತ್ಯನು ರಾಯರ ಕ್ಷೇತ್ರದಲ್ಲಿ ಗುರು ರಾಯರ ಸೇವೆಗಳು ನಡೀತಾವೆ. ಈ ಕ್ಷೇತ್ರದಲ್ಲಿ ಆರೋಗ್ಯದ ಪರವಾಗಿ ಅಷ್ಟೋತ್ತರ ಸದಸೇವಾ, ರಾಯರಿಗೆ ಫಲ ಪಂಚಾಮೃತ ಅಭಿಷೇಕ ಪ್ರತಿನಿತ್ಯ 1000, 2000, 5000 ಜನಕ್ಕೂ ಮೇಲೇನೋ ಬಂದಂತ ಭಕ್ತಾದಿಗಳಿಗೆ ನಾವು ಅನ್ನದಾನ ಸೇವಾ, ದಾಸೋಹ ಸೇವೆ ಮಾಡಿಸ್ತಾ ಇದ್ದೇವೆ. ಇವತ್ತು ಏಕಾದಶಿ ಕಾರಣ ಇವತ್ತು ಅನ್ನದಾನ ಇರೋದಿತ್ತು ಅಂದ್ರೆ ಇವತ್ತು ಏಕಾದಶಿ ಕಾರಣ ಇವತ್ತು ಒಂದು ದಿವಸ ಇರಲ್ಲ. ಆದ್ರೂ ಕೂಡ ಏಕಾದಶಿ ವಿಶೇಷವಾಗಿ ರಾಯರ ದರ್ಶನ ಮಾಡಿದ್ರೆ ವಿಶೇಷವಾಗಿ ಫಲ ಪುಣ್ಯ ಬರುತ್ತದೆ. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಗುರು ರಾಯರ ಸೇವೆಗಳು ನಡೀತವೆ. ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳ ಹೆಸರ ಮೇಲೆ ಗುರು ರಾಯರ ಸೇವೆಗಳು ಮಾಡಿಸ್ಬೇಕು ಅಥವಾ ನಾವು ಅನ್ಕೊಂಡಿದ್ದಾಗ್ತಾ ಇಲ್ಲ, ಇಷ್ಟಾರ್ಥ ಸಿದ್ಧಿಗೋಸ್ಕರ ಎಲ್ಲಕ್ಕಿಂತ ದೊಡ್ಡ ದಾನ ಪುಣ್ಯದಾನ ಅನ್ನದಾನ. ರಾಯರ ಕ್ಷೇತ್ರದಲ್ಲಿ ಅನ್ನದಾನ ಮಾಡಿಸ್ಬೇಕಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ಈ ಕ್ಷೇತ್ರದಲ್ಲಿ ಒಂದು ದಿವಸ ಅನ್ನದಾನ ಅಂತ ಹಿಡಿದು ಪರ್ಮನೆಂಟ್ ಆಗಿ ಅನ್ನದಾನ ತನಕ ಸೇವೆಗಳು ನಡೀತಾವೆ.
ಹಂಗಂತೇಳಿ ಪ್ರತಿಯೊಬ್ಬರು ರಾಯರ ಪೂಜೆ ಬರೆಸಲೇಬೇಕು ಅಂತ ಯಾರಿಗೆ ಬಲವಂತ ಇಲ್ಲ. ರಾಯರ ಪೂಜೆಗಳು ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ಒಂದು ದಿವಸ ಮಾಡಿಸ್ಬೇಕು. ಸದ್ಯಕ್ಕೆ ಅಂದ್ರೆ 508 508 ಕೊಟ್ರೆ ಒಂದು ದಿವಸ ಕಂಪ್ಲೀಟ್ ಅನ್ನದಾನ ಆಗ್ತದೆ. ಯಾವತ್ತಾಗ್ತದೆ? ರಾಯರ ವಾರ ಗುರುವಾರ ಆಗತ್ತೆ. ತಂದೆ ತಾಯಿ ಮಕ್ಕಳ ಹೆಸರ ಮೇಲೆ ಕೊಟ್ಟು ಬರೆಸ್ಬೋದು. ಇದಕ್ಕೋಸ್ಕರ ಕೊಡ್ತಿದ್ದೀರಿ. ರಾಯರ ಹತ್ರ ಅಪ್ಲಿಕೇಶನ್ ರಾಯರ ಹತ್ರ ಹೇಳಿಕೊಂಡು ಬೇಡಿಕೆ ಸಮೇತ ಹೇಳಿ ಬರೀತಾರೆ. ಇದು ಕ್ಯಾಶೇ ಕೊಟ್ಟು ಬರೆಸ್ಬೇಕು. ಇಲ್ಲ 1 ತಿಂಗಳು 1 ವರ್ಷದ ಪರ್ಮನೆಂಟ್ ಸೇವೆಗಳಿಗೆ ಆನ್ಲೈನ್ ಮಾಡಬಹುದು. 1 ತಿಂಗಳ ಸೇವೆ ಮಾಡಿಸ್ಬೇಕು ಅಂದ್ರೆ ಕೇವಲ ರಾಯರ ಕ್ಷೇತ್ರದಲ್ಲಿ ನೀವು 1008 ಅಥವಾ 1508 ಕೊಟ್ರೆ 1 ತಿಂಗಳಲ್ಲಿ ವೀಕ್ಲಿ ಒನ್ಸ್ ಗುರುವಾರ ರಾಯರ ವಾರ ಆಗತ್ತೆ. 1 ತಿಂಗಳು 4 ಗುರುವಾರ ಆಗ್ತದೆ. ಇದರಲ್ಲಿ ರಾಯರ ಒರಿಜಿನಲ್ ಫೋಟೋನು ಕೊಡ್ತಾರೆ. 1 ತಿಂಗಳು ಆಗ್ತದೆ. ಇಲ್ಲ 1 ತಿಂಗಳು ಸಂಪೂರ್ಣ ಮಾಡಿಸ್ಬೇಕು ಅಂದ್ರೆ ತಂದೆ ತಾಯಿ ಆರೋಗ್ಯ, ಮಕ್ಕಳ ವಿದ್ಯಾ ಬುದ್ಧಿ, ವಿಶೇಷವಾಗಿ ಮದುವೆ, ಸಂತಾನ, ನಾಗದೋಷ, ಬ್ಲ್ಯಾಕ್ ಮ್ಯಾಜಿಕ್ ಪರವಾಗಿ, ಹಣಕಾಸಿನ ತೊಂದರೆ ಪರವಾಗಿ ಇಲ್ಲಿ ಹೋಮಗಳು ನಡೀತವೆ. 2008 2508 ಕೊಟ್ಟರೆ 1 ತಿಂಗಳು 31 ಡೇಸ್ ಅನ್ನದಾನ ಆಗಿ 12 ಹೋಮಗಳಾಗುತ್ತೆ. ಇದರಲ್ಲಿ ಏನಾರ ಬೇಡಿಕೆಗಳು ಇದ್ದಂದ್ರೆ ಹೇಳಿ ಬರಕೊಂಡು ಇಷ್ಟಾರ್ಥ ಸಿದ್ಧಿಗೋಸ್ಕರ 12 ಹೋಮ ಆಗುತ್ತೆ. ಇಲ್ಲ 1 ವರ್ಷ ಮಾಡಿಸ್ಬೇಕು ಅಂದ್ರೆ 5008 5008 1 ವರ್ಷ ಆಗುತ್ತೆ. 10,008 ಶಾಶ್ವತ ಪರ್ಮನೆಂಟ್ ಅನ್ನದಾನ ಆಗುತ್ತೆ. ರಾಯರ ಮೇಲೆ ಹಾಕಿದ್ದು ವಸ್ತ್ರ ಫೋಟೋ ಕೊಡ್ತಾರೆ. ಇಷ್ಟೊತ್ತು ರಾಯರ ಬಗ್ಗೆ ನೀವೆಲ್ಲ ಕೇಳಿದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು. ನೀವು ಯಾರ್ಯಾರು ಅನ್ನದಾನ ಸೇವೆಗಳ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದನೋ ರಾಯರ ಹತ್ರ ಫಸ್ಟ್ ಪ್ರಾರ್ಥನೆ ಮಾಡಿಕೊಂಡು 101 201 ಕೊಡ್ಬೋದು. ಅನ್ನದಾನಕ್ಕೆ ಹೋಗಲ್ಲ, ಜೇನುತುಪ್ಪ ಅಭಿಷೇಕ ಆಗ್ತದೆ. 508 ಇಂತ ಅನ್ನದಾನ ಪ್ರಾರಂಭ ಆಗುತ್ತೆ. ಇದಕ್ಕೋಸ್ಕರ ಕೊಡ್ತಿದ್ರೆ ಬೇಡಿಕೆ ಸಮೇತ ಒಂದು ಸಲ ಅನ್ನದಾನ ಸೇವಾ ಕಾಣಿಕೆ ಕೊಟ್ಟು ಬರೆಸಿ ನೋಡಿ. ನಾನು ಹೇಳಲ್ಲ, 108 ದಿವಸದೊಳಗೆ ನಿಮಗೆ ಗೊತ್ತಾಗ್ತದೆ, ಎಲ್ಲ ಒಳ್ಳೇದಾಗುತ್ತೆ.